ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಕೆಲವು ಗ್ರಹಗಳ ಸ್ಥಾನದ ಪ್ರಕಾರ ಕೆಲವೊಂದು ರಹಸ್ಯಗಳ ಬಗ್ಗೆ ತುಂಬ ಒಂದು ಮಾಹಿತಿಯನ್ನು ಕೊಡ್ತದೆ. ಕೆಲವು ಗ್ರಹಗಳು ಕುಂಡಲಿಯ ಕೆಲವು ಮನೆಗಳಲ್ಲಿದ್ದಾಗ ಅದು ಕೆಲವು ಮಾಹಿತಿಯನ್ನು ಬಿಚ್ಚಿಡ್ತದೆ. ಇದು ಪರ್ಮನೆಂಟ್ ಆಗಿರ್ತದೆ, ಎಲ್ಲರ ಜಾತಕದಲ್ಲೂ ಕೂಡ ಸೇಮ್ ಆಗಿರ್ತದೆ. ಅದು ಯಾವ ಥರ ಅಂತ ಈ ವಿಡಿಯೋದಲ್ಲಿ ತುಂಬ ಕೂಲಂಕಷವಾಗಿ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಚಂದ್ರ ಯಾರದೇ ಒಂದು ಜಾತಕದಲ್ಲಿ 6ನೇ ಮನೆಯಲ್ಲಿದ್ದಾಗ ಅದು ಹೆಚ್ಚು ಒಂದು ಮಾನಸಿಕ ಒತ್ತಡವನ್ನು ಕೊಡ್ತದೆ. ಅದು ಯಾರ ಜಾತಕದಲ್ಲಿ ಕೂಡ ಆಗಲಿ, ಯಾರ ಜಾತಕದಲ್ಲಿ ಕೂಡ ಇದ್ದರೂ ಕೂಡ ಅದು ಹೆಚ್ಚು ಮಾನಸಿಕ ಒತ್ತಡವನ್ನು ಕೊಡ್ತದೆ. ಉದಾಹರಣೆಗೆ ನೀವು ಇದನ್ನು ಲಗ್ನ ತಿಳ್ಕೊಳ್ಳಿ. ಲಗ್ನ ಅಂದಾಗ ಇದು 1ನೇ ಮನೆ ಆಗುತ್ತೆ. ಚಂದ್ರ ಏನಾದರೂ ಇಲ್ಲಿ ಲಗ್ನದಿಂದ 6ನೇ ಮನೆಯಲ್ಲಿದ್ದಾಗ 1 2 3 4 5 6 6ನೇ ಮನೆಯಲ್ಲಿ ಏನಾದರೂ ಚಂದ್ರ ಇದ್ದಾಗ ಅದು ನಿಮಗೆ ಹೆಚ್ಚೊಂದು ಒತ್ತಡವನ್ನು ಕೊಡ್ತದೆ, ಮಾನಸಿಕ ಒತ್ತಡವನ್ನು ಕೊಡ್ತದೆ. ತುಂಬ ಒಂದು ಮಾನಸಿಕ ಒತ್ತಡವನ್ನು ಹೆಚ್ಚಾಗಿ ಕೊಡ್ತದೆ. ವ್ಯಕ್ತಿ ತುಂಬ ಒಂದು ಅಂಡರ್ ಪ್ರೆಷರಲ್ಲಿರ್ತಾರೆ, ತುಂಬ ಒಂದು ಪ್ರೆಷರಲ್ಲಿರ್ತಾರೆ ಅಂತ ಹೇಳ್ಬೋದು ಚಂದ್ರ 6ನೇ ಮನೆಯಲ್ಲಿದ್ದಾಗ. ಇದು 1ನೇ ಪಾಯಿಂಟ್. ಇದು ಯಾವುದೇ ಲಗ್ನ ಆದರೂ ಕೂಡ ನಡೀತದೆ. ಉದಾಹರಣೆಗೆ ಚಂದ್ರ ಇಲ್ಲಿ ಉಚ್ಚ ಸ್ಥಾನದಲ್ಲಿದ್ದು ಇದು 6ನೇ ಮನೆ ಆದರೂ ಕೂಡ ಇದು ಅಪ್ಲೈ ಆಗುತ್ತೆ. ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗ್ಬೋದು, ಬಟ್ ಸ್ವಲ್ಪ ಆದರೆ ಅಪ್ಲೈ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಮಂಗಳ ಏನಾದರೂ 12ನೇ ಮನೆಯಲ್ಲಿದ್ದಾಗ ಇದು ಕೂಡ ತುಂಬ ಹೆಚ್ಚು ಸಮಸ್ಯೆ ಕೊಡ್ತಾರೆ ಲೈಫಲ್ಲಿ. ಇದು ಲಗ್ನ ಅಂತ ತಿಳ್ಕೊಳ್ಳಿ. ಇಲ್ಲಿ 12ನೇ ಮನೆ ಇದು. ಇಲ್ಲಿ ಏನಾದರೂ ಮಂಗಳ ಗ್ರಹ ಇದ್ದಾಗ 12ನೇ ಮನೆಯಲ್ಲಿ ಮಂಗಳ ಗ್ರಹ ಇದ್ದಾಗ ಇದು ತುಂಬ ಒಂದು ಹೆಚ್ಚು ಸಮಸ್ಯೆ ಒತ್ತಡವನ್ನು ಕೊಡ್ತದೆ ಅಂತ ಹೇಳ್ಬೋದು. ಕಾನೂನು ಸಮಸ್ಯೆ ಆಗ್ಬೋದು, ತುಂಬ ಲೀಗಲ್ ಸಮಸ್ಯೆ ಆಗ್ಬೋದು, ಜಗಳ ಈ ಥರ ಎಲ್ಲ ಮಾಡೋದಿರ್ಬೋದು, ಈ ಥರ ಸಮಸ್ಯೆ ಆಗಿರ್ಬೋದು. ಅಂತೂ 12ನೇ ಮನೆಯಲ್ಲಿ ಮಂಗಳಿದ್ದಾಗ ಕೂಡ ಅವನಿಗೆ ಹೆಚ್ಚಿನ ಸಮಸ್ಯೆಯನ್ನು ಕೊಡ್ತದೆ ಈ ಪ್ಲೇಸ್ಮೆಂಟ್. ನೆಕ್ಸ್ಟ್ ಬಂದುಬಿಟ್ಟು 4ನೇ ಮನೆಯಲ್ಲಿ ರಾಹು ಇದ್ದಾಗ ಹೆಚ್ಚು ಗೊಂದಲ, ಅಶಾಂತಿ ಇರ್ತದೆ. ಇಲ್ಲಿ 4ನೇ ಮನೆಯಲ್ಲಿ 1 2 3 4 ಇದು 4ನೇ ಮನೆ ಅಂತ ಹೇಳಿದ್ರೆ ನಿಮ್ಮ ಒಂದು ಮಾನಸಿಕ ಶಾಂತಿ, ಕಂಫರ್ಟ್. ಬಟ್ ಈ ಸ್ಥಾನದಲ್ಲಿ ಏನಾದರೂ ರಾಹು ಗ್ರಹ ಬಂದರೆ ನಿಮ್ಮ ಮನಃಶಾಂತಿ ಹಾಳಾಗುತ್ತದೆ, ನಿಮಗೆ ಕನ್ಫ್ಯೂಸ್ ಇರ್ತದೆ. ಮನೆಯಲ್ಲಿ ಕೂಡ ನೆಮ್ಮದಿರಲ್ಲ, ನಿಮಗೆ ಮನಸ್ಸಲ್ಲಿ ಕೂಡ ನೆಮ್ಮದಿರಲ್ಲ, ತೃಪ್ತಿ ಎಂಬುದಿರಲ್ಲ. ನಿಮಗೆ ನಿಮ್ಮ ಹತ್ರ ಎಷ್ಟಿದ್ರೂ ಕೂಡ ನಿಮ್ಮ ಮನಸ್ಸು ಅಶಾಂತವಾಗಿರ್ತದೆ, ಅದನ್ನು ಸರಿ ಮಾಡಲಿಕ್ಕಾಗೋದಿಲ್ಲ. ಇಲ್ಲೇನಾದರೂ ರಾಹು ಗ್ರಹ ಇದ್ದರೆ 4ನೇ ಮನೆಯಲ್ಲಿ, ಲಗ್ನ ಯಾವುದಾಗಿರ್ಬೋದು, ಬಟ್ ಇಲ್ಲಿ 4ನೇ ಮನೆಯಲ್ಲಿ ರಾಹು ಇದ್ದರೆ ಅದು ನಿಮಗೆ ಮಾನಸಿಕ ಅಶಾಂತಿಯನ್ನು ಕೊಡ್ತದೆ. ತುಂಬ ಒಂದು ಮೈಂಡ್ ಕನ್ಫ್ಯೂಸ್ ಆಗಿರ್ತದೆ, ಯಾವುದೊಂದು ನಿರ್ಧಾರ ತಗೊಳ್ಳಿಕ್ಕೆ ಆಗಲ್ಲ. ನಿಮ್ಮ ಮನಸ್ಸು ಒಂಥರ ಉಯ್ಯಾಲೆ ಥರ ಹೊಯ್ದಾಡ್ತಿರ್ತದೆ, ಆ ಥರ. ನೆಕ್ಸ್ಟ್ ಬಂದುಬಿಟ್ಟು 1ರಲ್ಲಿ ಕೇತು ಗ್ರಹ ಇದ್ದರೆ ಇದು ಕೂಡ ಹೆಚ್ಚು ಒಂದು ಅಡೆತಡೆ, ಯಾವುದೇ ಕೆಲಸದಲ್ಲಿ ಅಡೆತಡೆ ಉಂಟು ಮಾಡ್ತದೆ. ಇಲ್ಲಿ ಲಗ್ನದಲ್ಲಿ ಏನಾದರೂ ಕೇತು ಗ್ರಹ ಇದ್ದರೆ ನಿಮಗೆ ಅಡೆತಡೆ, ಎಲ್ಲದರಲ್ಲೂ ಸ್ಟಕ್ ಆಗುತ್ತೆ. ಯಾವ ಕೆಲಸ ಮಾಡಬೇಕಾದ್ರೂ ಕೂಡ ಸ್ಟಕ್ ಆಗೋದು, ಅಡೆತಡೆ ಆಗೋದು. ಕಾರಣ ಇಲ್ಲದೇ ನಿಮಗದು ಯಾವುದಕ್ಕೆ ಇದಾಗ್ತಂತ ಗೊತ್ತಾಗಲ್ಲ. ನಿಮಗೆ ಎಲ್ಲ ಸರಿ ಇರ್ತದೆ, ಬಟ್ ಸರಿಯಾಗಿ ಪ್ರೋಗ್ರೆಸ್ ಆಗೋಲ್ಲ. ನಿಮಗೆ ರೀಸನ್ ಏನಂತಲೇ ಗೊತ್ತಾಗಲ್ಲ. ಇದು ಲಗ್ನದಲ್ಲಿ ಕೇತು ಇದ್ದರೆ ಇದು ಕೂಡ ಸ್ವಲ್ಪ ಡೇಂಜರ್. ನಂತರ 8ನೇ ಮನೆಯಲ್ಲಿ ಗುರು ಇದ್ದಾಗ ಹೆಚ್ಚು ಪೇನ್ ಕೊಡ್ಬೋದು, ನೋವು ಕೊಡ್ಬೋದು. ಇಲ್ಲಿ 8ನೇ ಮನೆ ಅಂತ ಹೇಳಿದ್ರೆ 6 7 8. ಇಲ್ಲಿ 8ನೇ ಮನೆಯಲ್ಲಿ ಗುರು ಇದ್ದಾಗ ಹೆಚ್ಚು ನೋವಾಗ್ಬೋದು, ಹೆಚ್ಚು ನೋವು ಕೊಡ್ಬೋದು, ದುಃಖ ಕೊಡ್ಬೋದು. ಯಾಕಂದರೆ 8ನೇ ಮನೆಯಲ್ಲಿ ಗುರು ಇದ್ದಾಗ ಗುರುಬಲ ಕಮ್ಮಿ ಆಗುತ್ತೆ. ಗುರುವಿನ ಸಪೋರ್ಟ್ ಕಮ್ಮಿ ಆದ ಕಾರಣ ನಿಮಗೆ ಹೆಚ್ಚು ಜೀವನದಲ್ಲಿ ನೋವು ಹೆಚ್ಚು ಅನುಭವಿಸಬೇಕಾಗಿ ಬರ್ಬೋದು. ನೆಕ್ಸ್ಟ್ 7ನೇ ಮನೆಯಲ್ಲಿ ರವಿ ಇದ್ದಾಗ, 7ರಲ್ಲಿ ಏನಾದರೂ ರವಿ ಗ್ರಹ ಇದ್ದಾಗ ಅದು ನಿಮಗೆ ಹೆಚ್ಚು ವಾದ ವಿವಾದವನ್ನು ಕೊಡ್ತದೆ. ಸಾರ್ವಜನಿಕರಿಂದ ಕೂಡ ನಿಮಗೆ ಹೆಚ್ಚು ವಿವಾದ ಉಂಟಾಗ್ಬೋದು, ಹೆಚ್ಚು ವಿವಾದಾತ್ಮಕ ವ್ಯಕ್ತಿಯಾಗಿರ್ತೀರಿ ನೀವು. 7ನೇ ಮನೆಯಲ್ಲಿ ಏನಾದರೂ ಸೂರ್ಯಗ್ರಹ ಇದ್ದಾಗ ಹೆಚ್ಚು ವಿವಾದಕ ವ್ಯಕ್ತಿಯಾಗಿರ್ತೀರಿ, ಸಮಾಜದಿಂದ ಕೂಡ ಹೆಚ್ಚು ವಿವಾದ ಬರ್ಬೋದು. ನಂತರ 12ನೇ ಮನೆಯಲ್ಲಿ ಬುಧ ಇದ್ದಾಗ, ಇಲ್ಲಿ 12ನೇ ಮನೆಯಲ್ಲಿ ಏನಾದರೂ ಬುಧ ಗ್ರಹ ಇದ್ದಾಗ ಕೂಡ ನಿಮಗೆ ತುಂಬ ಕನ್ಫ್ಯೂಸ್ ಆಗ್ಬೋದು. ಕನ್ಫ್ಯೂಸ್ ತುಂಬ ಇರ್ತದೆ. ನಿರ್ಣಯ ತೆಗೆದುಕೊಳ್ಳಿಕ್ಕೆ ಗೊಂದಲ ಆಗ್ಬೋದು, ಏಕಾಗ್ರತೆ ಕೊರತೆ ಇರ್ತದೆ. ಯಾವುದೇ ಒಂದು ವಿಷಯವನ್ನು ಪೂರ್ತಿಯಾಗಿ ಕಲೀಲಿಕ್ಕಾಗಲ್ಲ. ಈ ಗ್ರಹಗಳು ಕೊಡುವಂಥ ಒಂದು ರಹಸ್ಯ, ಸೀಕ್ರೆಟಿವ್ ಆದಂಥ ಒಂದು ವಿಷಯಗಳು. ಇದು ಎಲ್ಲರಿಗೂ ಅಪ್ಲೈ ಆಗುತ್ತೆ, ಎಲ್ಲ ಜಾಗದವರಿಗೆ ಕೂಡ ಅಪ್ಲೈ ಆಗುತ್ತೆ. ಅವರು ಎಷ್ಟು ರಿಚ್ ಇರಲಿ, ಸೆಲೆಬ್ರಿಟಿ ಇರಲಿ, ಅಂಥವರೇ ಇರಲಿ, ಬಟ್ ಈ ಸ್ಥಾನದಾಗ ಇದ್ದಾಗ ಈ ಥರ ಇದ್ದೇ ಇರ್ತದೆ.
ನಿಮಗೇನಾದರೂ ಜಾತಕ ವಿಶ್ಲೇಷಣೆ ಮಾಡಬೇಕು ಅಂದರೆ ನಮ್ಮದು ವಾಟ್ಸಪ್ ಸಂಖ್ಯೆ 70 906 37 934 ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ಜಾತಕದ ಬಗ್ಗೆ ಡೀಟೇಲಾಗಿ ತಿಳಿಸಿಕೊಡ್ತೇವೆ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ನಮಸ್ಕಾರ.